ಇವಳ ಬಡು ನಡುವನ್ನು ಕಂಡರೆ ಜಿಂಕೆಯ ನಡುವಿನಂತೆ ಕಾಣುವುದಲ್ಲೋ ಸಾರಥಿ. ಹೌದಪ್ಪ ಸಾರಥಿ ಭೂಪತಿ. ಇವಳ ತುಟಿಗಳನ್ನು ನೋಡಿದರೆ ಬಳಿರೆ ಕಾಣುವುದಲ್ಲೋ ಸಾರಥಿ. ಹೌದು ದೇವ ಸಾರಥಿ ಭೂಪತಿ. ಇವಳ ಹಲ್ಲುಗಳನ್ನು ನೋಡಿದರೆ ಬಳಿರೆ ಕಾಣುವುದಲ್ಲೋ ಸಾರಥಿ. ಹೌದವ್ವ ಸಾರಥಿ ಭೂಪತಿ. ಕೊರಳಲ್ಲಿ ಮುತ್ತಿನ ಹಾರವನ್ನು ಹಾಕಿಕೊಂಡು ಮುಂಗೈತನಕ್ಕೆ ಬಂಗಾರದ ಬಳೆಯನ್ನು ಕಟ್ಟುಕೊಂಡು ತಲೆಯ ಮೇಲೆ ಹೂವನ್ನು ಮುಡಿದು ಹಣೆಯ ಮೇಲೆ ಕುಂಕುಮವನ್ನು ಧರಿಸಿ ದೂರವಾದ ಸೀರೆಯನ್ನುಟ್ಟು. ಹೌದಪ್ಪ ಸಾರಥಿ ಭೂಪತಿ. ಏನು ಇವಳ ಹಂದ, ಏನು ಇವಳ ಚಂದ, ಸಾರಥಿ ಭೂಪತಿ. ಇವಳನ್ನು ನೋಡಿದರೆ ಬಳಿರೆ ಇಂಥ ರೂಪವತಿಯನ್ನು ಸೃಷ್ಟಿಸುವುದಕ್ಕೆ ಸೃಷ್ಟಿಕರ್ತನಾದ ಬ್ರಹ್ಮನು ಅದು ಎಷ್ಟು ದಿನಗಳ ಕಾಲ ಉಪವಾಸವಿದ್ದು ಈ ಸುಂದರ ನಾರಿ ಮಣಿಯಳನ್ನು ಸೃಷ್ಟಿಸುವುದಕ್ಕೆ ಅದು ಎಷ್ಟು ಕಷ್ಟಪಟ್ಟಿರುವನೋ ಏನೋ. ಪೂಜೆ ಮಾಡಬೇಕಾದರೆ ಸೂರ್ಯ ದೇವನನ್ನು ಪೂಜೆ ಮಾಡಬೇಕು. ಮದುವೆಯಾಗಬೇಕಾದರೆ ಇಂಥ ಸುಂದರ ನಾರಿ ಮಣಿಯಳನ್ನು ಮದುವೆಯಾಗಬೇಕು. ಸನ್ಯಾಸಿಯಾಗಿ ಹೋಗಬೇಕು. ಸಾರಥಿ ಇನ್ನು ತಡವೇತಕ್ಕೆ ಜಾಗೃತಿಯಿಂದ ಇವಳ ಸಮೀಪಕ್ಕೆ ಹೋಗಿ ಇವಳನ್ನು ಮುದ್ದಾಡಬೇಕೆಂದು ಆಸೆಯಾಗುತ್ತೆ. ಸಾರಥಿ ಆದರೂ ಚಿಂತೆಯಿಲ್ಲ, ನನ್ನ ಪುಣ್ಯಕ್ಕೆ ಇವಳು ಕಮಲರಾಜನ ಮಗಳಾದ ರತಿದೇವಿ ಅಂತ ಚಂದುಳ್ಳ ಚೆಲುವೆಯಾದರೆ ನಾನೇ ಪುಣ್ಯವಂತನು, ನಾನೇ ಭಾಗ್ಯವಂತನು. ಸಾರಥಿ ಮೊದಲು ಈ ಸ್ತ್ರೀಯಳನ್ನು ಮಾತನಾಡಿಸಿ ಆ ರಂಭ ವಿಚಾರವನ್ನು ತಿಳಿದುಕೊಳ್ಳುವನು. ಸಾರಥಿ ಇವಳ ಸಮೀಪಕ್ಕೆ ಹೋಗೋಣ ಜಗತಿ. ಅದೇ ಪ್ರಕಾರವಾಗಲಿ. ನೀನು ದಾರು, ನಿನ್ನ ಹೆಸರೇನು, ನಿನ್ನ ತಂದೆ ತಾಯಿಯರು ದಾರು, ನಿನ್ನನ್ನು ಪ್ರೀತಿಯಿಂದ ಕರೆಯುವ ನಿನ್ನ ಹೆಸರೇನು, ಚೆನ್ನಾಗಿ ತಿಳಿಸುವಂತಳಾಗು ಕಾಮಿನಿ, ಕಲಂಸಗಾಮಿನಿ. ನಾನು ದಾರಾದರೇನು, ನಿನಗೆ ಎತ್ತಕ್ಕೆ ಬೇಕು, ಸುಮ್ಮನೆ ಆಚೆಗೆ ಒಂದು ಹೋಗೋಣ ನಾವು. ಅಹೇ ಸ್ತ್ರೀಯಳೇ, ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸ್ಸೋತಿರುವನು. ಪರಸ್ತ್ರೀಯರನ್ನು ಕಂಡ ಅಹೇ ಸ್ತ್ರೀಯಳೇ, ನನ್ನನ್ನು ದಾರೆಂದು ಕೇಳಿದೆಯಲ್ಲ. ಅಹೇ ಸ್ತ್ರೀಯಳೇ, 14 ಲೋಕಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ನನಗೆ ತಂದೆಯಾಗಬೇಕು, ರುಕ್ಮಿಣಿ ಅಮ್ಮನವರೇ ನನಗೆ ತಾಯಿಯಾಗಬೇಕು. ನನ್ನ ಹೆಸರು ಮನ್ಮಥ ಮಹಾರಾಜನೆಂದು ಕರೆಯುವರು. ಅಹೇ ಸ್ತ್ರೀಯಳೇ, ಹಾಗಾದರೆ ನೀನು ತಾರು, ನಿನ್ನ ಹೆಸರೇನು, ನಿನ್ನ ಜನಕ ಜನನಿಯರು ದಾರು, ಚೆನ್ನಾಗಿ ತಿಳಿಸುವಂತಾಗೆ ಶ್ರೀರತ್ನವೇ.